ನನ್ನ ಹೆಸರು ರಾಧಿಕಾ. ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ಪ್ರಶಾಂತ್ ಸರ್ ಲಾಸ್ಟ್ ಫ್ರೀ ಪ್ರೋಗ್ರಾಮ್ ಯೋಗ ಕ್ಲಾಸ್ ಮಾಡಿದಾಗ ಅಟೆಂಡ್ ಮಾಡಿದ್ದು. ಬಟ್ ಆದರೆ ಅದರಲ್ಲಿ ಟ್ವಿಸ್ಟ್ ಏನಂದರೆ ಪೇ ಮಾಡಬೇಕು, ರೀಫಂಡ್ ಇರುತ್ತೆ ಅಂತ. ಸೊ ನನಗೆ ಅನ್ನಿಸ್ತು, ಯಾಕೆ ಎಲ್ಲ ಹೇಳ್ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಅಮೌಂಟ್ ಪೇ ಮಾಡ್ತಾರೆ, ನಮಗೆ ರೀಫಂಡ್ ಮಾಡ್ತಾರೆ ಅಂತ. ಸೊ ಲೆಟ್ಸ್ ಸಿ ಅಂದ್ಬಿಟ್ಟು ಅಟೆಂಡ್ ಮಾಡಿದೆ. ಆಫ್ಟರ್ ದಟ್ ತುಂಬ ಬೆನಿಫಿಟ್ ಬಂತು. ಆವಾಗ ಅನ್ನಿಸ್ತು ದಿಸ್ ದ ಬೆಸ್ಟ್ ಥಿಂಗ್ ಅಂತ. ಸೊ ನನಗೂ ಮುಂಚೆಯಿಂದ ಯೋಗ ಮಾಡ್ತಿದ್ದೆ, ಬಟ್ ಇನ್ನೂ ಅಡ್ವಾನ್ಸ್ಡಾಗಿ ಕಲಿಬೇಕಂತ ಇತ್ತು. ಶ್ಯೂರ್ ಅಟೈನ್ ಮಾಡಿದೆ. ಅದಾದಮೇಲೆ ಹೆಲ್ತ್ ಇರ್ಬೋದು, ಅದಕ್ಕೆ ಬೇಕಾಗಿರೋಂತಹ ನ್ಯಾಚುರಲ್ ಥೆರಪಿ ಲೈಕ್ ಆಕ್ಯುಪ್ರೆಷರ್ ಪ್ರತಿಯೊಂದೂ ಗೈಡ್ ಮಾಡ್ತಾಯಿದ್ರು. ಎಸ್ಪೆಷಲಿ ಪ್ರಶಾಂತ್ ಸರ್ಗೆ ಕಾಲ್ ಮಾಡಿದಾಗಂತೂ ಅವರು ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರಂದರೆ ಅವ್ರ ಪೇಷನ್ಸ್ ಇಸ್ ವೆರಿ ಗುಡ್. ಆ್ಯಕ್ಚುಲಿ ನನಗೆ ಅನ್ನಿಸ್ತು ಇಷ್ಟೊಂದೆಲ್ಲ ತಲೆ ತಿಂತಿದ್ದೀನ ನಾನು ಅಂತ. ಐ ಆಮ್ ವೆರಿ ಥ್ಯಾಂಕ್ ಟು ಪ್ರಶಾಂತ್ ಸರ್. ಆ್ಯಂಡ್ ಕಮ್ ಟು ದ ಸಾಂಸ್ಕ್ರಿಟ್ ಯೋಗಶಾಲಾ. ಸೊ ಯಾವಾಗ ರಿಷಿಕೇಶ್ ಬಂದು ಅಟೈನ್ ಮಾಡಿದೆ, ಇಟ್ಸ್ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಯಿತು. ಹೊಸ ಫ್ರೆಂಡ್ಸ್ ಇರ್ಬೋದು. ಇಲ್ಲಿ ಹೇಳಬೇಕಂದ್ರೆ ಅವರ್ ಕಲ್ಚರ್ ಇಸ್ ಅವರ್ ಪ್ರೈಡ್. ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಇಲ್ಲಿರೋ ಒಂದೊಂದು ಜಾಗ ಕೂಡ ಯೋಗ ಬಗ್ಗೆ ಲೈಕ್ ನಮ್ಮ ಆ್ಯನ್ಸಿಸ್ಟರ್ಸ್ ಏನು ಮಾಡ್ತಾಯಿದ್ರು ಅದೆಲ್ಲದೂ ನೋಡಿ ತುಂಬ ಇನ್ಸ್ಪೈರ್ ಆದೆ. ದೆನ್ ಎಲ್ಲಿ ಲೇಸಿನೆಸ್ ಇತ್ತು, ಇರ್ರೆಗ್ಯುಲರ್ ಇತ್ತು, ಇಲ್ಲಿ ನೋಡಾದ್ಮೇಲೆ ಅನ್ನಿಸ್ತು ನಾವೇ ಇದನ್ನು ಮಾಡಲಿಲ್ಲ ಅಂದರೆ ಮತ್ತೆ ಇದನ್ನೆಲ್ಲ ಯಾರು ಕಂಟಿನ್ಯೂ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ಸ್ ಟು ಪ್ರಶಾಂತ್ ಸರ್, ವಿಜಯ್ ಸರ್ ಆ್ಯಂಡ್ ವಿಜಿ ಮ್ಯಾಮ್. ಇಲ್ಲಿ ರಿವರ್ ರಾಫ್ಟಿಂಗ್ ಇರ್ಬೋದು, ತುಂಬ ಫಿಯರ್ ಆಗ್ತಾಯಿತ್ತು. ಎಷ್ಟು ಕಂಫರ್ಟಬಲ್ ಫ್ರೆಂಡ್ಸ್ ಅಂದರೆ ಅಟ್ಲೀಸ್ಟ್ ಅವ್ರು ಪುಷ್ ಮಾಡ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು. ಇಲ್ಲಿ ನೇಚರ್ ಪ್ರತಿಯೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ದೆನ್ ಕಮ್ ಟು ದ ಯೋಗ, ಇಟ್ಸ್ ಹೆಲ್ಪ್ಸ್ ಟು ಲಾಟ್ ಆಫ್ ಥಿಂಗ್ಸ್ ಟು ಮೀ ಆ್ಯಕ್ಚುಲಿ. ಇಟ್ಸ್ ಆಲ್ ಅಬೌಟ್ ದ ಕಾನ್ಸಂಟ್ರೇಷನ್ ಆರ್ ವಾಟ್ ಎವರ್. ಆಸನ ಮಾತ್ರ ಅಲ್ಲ, ಇಂಟಲೆಕ್ಚುಯಲ್, ಎಮೋಷ್ನಲ್ ಆ್ಯಂಡ್ ಫಿಸಿಕಲ್ ಎವ್ರಿಥಿಂಗ್ ಅಂತ ಗೊತ್ತಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.